ಸೊ ಇಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಮಧ್ಯ ನಾನು ಕೂತಿರೋದು ನನ್ನ ಹೆಮ್ಮೆ ಅಂತ ನನ್ಗೆ ಅನ್ಸುತ್ತೆ. ಸೊ ಮೊದಲನೇದಾಗಿ ನಾನು ಅನಿಲ್ ಸರ್ ಬಗ್ಗೆ ಮಾತಾಡ್ಲೇಬೇಕು. ನನ್ನ ಅವ್ರ ಜೊತೆ 2ನೇ ಸಿನಿಮಾ ಇದು. ಸರ್ಗೆ ನಾನು ಕೇಳಿದ್ ಒಂದೇ, ನಾನು ಈ ಪಾತ್ರ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ನಾನು ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ. ಸೊ ಸರ್ ಹೇಳಿದ್ದು, ನೀನ್ ಮಾಡ್ತೀಯ ಅಂತಾನೆ ನಾನು ಕರ್ಸ್ಬಿಟ್ಟು ಕತೆ ಹೇಳಿದ್ದು ಅಂತ ಹೇಳಿದ್ರು. ಸರ್ ಈ ಪಾತ್ರ ನನ್ನ ಕರಿಯರ್ ಅಲ್ಲಿ ಒಂದು ಎಲಿವೇಶನ್ ಕೊಡುತ್ತೆ ಅಂತ ನಾನು ರಾತ್ರಿ ಸ್ಟಾರ್ ಆಗ್ತೀನಿ ಅಂತ ನಾನು ಯಾವತ್ತೂ ಕನ್ಸ್ಕೊಂಡಿಲ್ಲ. ನಾನು ಇವತ್ತು ಮೆಟ್ಲು ಒಂದಾದ್ಮೇಲೆ ಒಂದ್ ಹತ್ತಬೇಕು, ಎಲಿವೇಟರ್ ಅಲ್ಲಿ ಹತ್ತಬಾರ್ದು ಅನ್ನೋ ಒಂದು ನಂಬಿಕೆನ ನಾನು ನಂಬಿರೋಳು. ಈ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ಸರ್. ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ನ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಸೊ 2ನೇದಾಗಿ ರಚಿತಾ ಮ್ಯಾಮ್ ಬಗ್ಗೆ ಮಾತಾಡ್ಬೇಕು. ಎಲ್ಲರೂ ಕೇಳ್ತಾ ಇದ್ರು, ಲೇಡಿ ಸೂಪರ್ ಸ್ಟಾರು, ನೀನ್ ಸೈಡ್ ಲೈನ್ ಆಗ್ಬಿಟ್ರೆ ಏನ್ ಮಾಡ್ತೀಯ ಕ್ಯಾರೆಕ್ಟರ್ಸ್ ಅಲ್ಲಿ ಅಂತ. ಅನಿಲ್ ಸರ್ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಮಿಬ್ಬರ ಪಾತ್ರನ ಬ್ಯಾಲೆನ್ಸ್ ಮಾಡಿದ್ದಾರೆ. ಸರ್ ಹೇಳ್ತಾರೆ, ನಿಮ್ಮ ಮಲೈಕಾ ಏನ್ ಕ್ಯಾರೆಕ್ಟರ್ ಮಾಡಿದಾಳೆ ಅದು ಒಂದು ಕಿಕ್ ಕೊಡುತ್ತೆ, ರಚಿತಾ ಮ್ಯಾಮ್ ಏನ್ ಪಾತ್ರ ಮಾಡಿದಾರೆ ಅದು ಎಮೋಷನಲಿ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮ್ಯಾಮ್ ನೀವೇ ಉಳ್ಕೊಳ್ಳೋದು ಕೊನೆಗೆ ಎಲ್ಲ ಆಡಿಯನ್ಸ್ ಅಲ್ಲಿ, ಯು ಆರ್ ಆಲ್ವೇಸ್ ದೇರ್ ಅಂತ ನಾನು ಹೇಳ್ತೀನಿ. ಐ ಆಮ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಅಂತ ಹೇಳಲ್ಲ, ಮಾಡಿದೀವಿ ಒಂದ್ ಸ್ವಲ್ಪ ಮಟ್ಟಿಗೆ, ಬಟ್ ನಿಮ್ ಜೊತೆ ಒಂದ್ ಸಿನಿಮಾದಲ್ಲಿ ನಾನು ಕೂಡ ಭಾಗಿ ಅನ್ನೋದು ನನ್ನ ಭಾಗ್ಯ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಂಗನ್ ರಘು ಸರ್ ಜೊತೆ ನಮ್ದೇನು ಪಾತ್ರ ಇಲ್ಲ, ಬಟ್ ನಾನು ಹೋದ್ ಸಿನಿಮಾ ಟೈಮಲ್ಲೂ ನಿಮ್ಮನ್ನ ಮೀಟ್ ಮಾಡಿದ್ದೆ. ನಿಮ್ಮ ಬಗ್ಗೆ ನಾನು ಆಗ್ಲೇ ಕೆಲವು ಸೀನ್ಸ್ ಡಬ್ಬಿಂಗ್ ಅಲ್ಲೂ ನೋಡಿದ್ನಿ ಸರ್. ನಿಮ್ಮ ಅಭಿನಯದ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ, ನಿಮ್ಮ ಜೊತೆನೂ ನಾನು ಈ ಸಿನಿಮಾದಲ್ಲಿರೋದು ನನ್ನ ಭಾಗ್ಯ ಅಂತ ಹೇಳ್ತೀನಿ. ಹಾಗೆ KVN ಸಂಸ್ಥೆ ನಮ್ಗೆ ನನ್ನಂತ ಯಂಗ್ಸ್ಟರ್ಗೆ ತುಂಬಾ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ಸುತ್ತೆ. ಬಿಕಾಸ್ ದೊಡ್ಡ ದೊಡ್ಡ ಸಿನಿಮಾಗಳು ಆ ಒಂದು ಸಂಸ್ಥೆಯಿಂದ ಬರ್ತಾ ಇದೆ. ಸೊ ನಮ್ಮ ಸಿನಿಮಾನು ನನಗೊಂದು ಆಸೆ ಇತ್ತು, ನಾವು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನು. ಸೊ ಅವರು ಟಾಕ್ಸಿಕ್ ಬರ್ತಾ ಇದೆ, ಅವ್ರ ಸಂಸ್ಥೆ ಅವ್ರ ಒಂದು ಪ್ರೊಡಕ್ಷನ್ ನಲ್ಲಿ ನಮ್ಮ ಸಿನಿಮಾನು ಬಂದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಸೊ ಅಂತ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಮ್ಮ ಕಲ್ಟ್ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್ ಆಪರ್ಚುನಿಟಿ. ಅನಿಲ್ ಸರ್ ಎಲ್ಲರಿಗೂ ಅವ್ರ ಸ್ಟಾರ್ಸ್ ಜೊತೆ ಇವಾಗ ಮ್ಯಾಮ್ ಜೊತೆ ಕೆಲಸ ಮಾಡಿದ್ದಾರೆ, ಬೇರೆ ಸ್ಟಾರ್ಸ್ ಜೊತೆ ಕೆಲಸ ಮಾಡಿಲ್ಲ. ಬಟ್ ಅವ್ರು ಯಾರು ಹೀರೋನ ಲಾಂಚ್ ಮಾಡ್ತಾರೆ ಅವ್ರು ಸ್ಟಾರ್ ಆಗ್ತಾರೆ ಸರ್, ಅದು ನಿಮ್ ತಾಕತ್ತು ಅಂತ ನಾನು ಹೇಳ್ತೀನಿ. ಹಾಗೆ ಕೊನೆಯದಾಗಿ ಜಯದ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಹಲವಾರು ಮ್ಯಾಕ್ಸಿಮಮ್ ಸಿನಿಮಾ ಬಿಟ್ಟು 3 ತಿಂಗಳಿಂದ ನಾವು ಪ್ರವಾಸ ಮಾಡ್ತಾನೆ ಇದ್ದೀವಿ ಪ್ರಮೋಷನ್ಸ್ಗೋಸ್ಕರ. ನನಗೆ ಕನ್ನಡ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ, ನಾನು ದಾವಣಗೆರೆ ಹುಡುಗಿ ಆಗಿರೋದ್ರಿಂದ ಅವರನ್ನ ನೋಡಿ ನನ್ನ ಕನ್ನಡದ ಮೇಲಿರೋ ಅಭಿಮಾನ ದುಪ್ಪಟ್ಟಾಗೋಯ್ತು. ಅಷ್ಟು ಅವರಲ್ಲಿ ಒಂದು ಸರಳತೆ ಇದೆ, ಎಷ್ಟೇ ಸುಖ ಸಂಪತ್ತಿದ್ರು, ಯಾವ ಜಾತಿ ಇಲ್ಲದೆ, ಯಾವ ಭೇದ ಇಲ್ಲದೆ, ಯಾವ ದುಡ್ಡಿನ ಅಹಂ ಇಲ್ಲದೆ ತುಂಬಾ ಡೌನ್ ಟು ಅರ್ತ್ ಆಗಿ ಇರ್ತಾರೆ. ಸೊ ಅವರಂತ ಕಲಾವಿದರು ನಮ್ಮ ಇಂಡಸ್ಟ್ರಿಗೆ ಡೆಫಿನೆಟ್ಲಿ ಬೇಕೇ ಬೇಕು. ಐ ಥಿಂಕ್ ಅವರು ನೆಕ್ಸ್ಟ್ ಫ್ಯೂಚರ್ ಅಲ್ಲ, ಈ ಸಿನಿಮಾ ಆದ ತಕ್ಷಣ ಒಂದು ಸ್ಟಾರ್ ಅನ್ನೋ ಪಟ್ಟಕ್ಕೆ ಬಂದೇ ಬರ್ತಾರೆ. ಬಿಕಾಸ್ ಅಂತ ಒಳ್ಳೆ ಅಭಿನಯ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಲೋಕ್ ಅವರು ಕೂಡ ಸಿನಿಮಾದಲ್ಲಿದ್ದಾರೆ, ನಮ್ಮ ಜೊತೆ ಇಷ್ಟು ದಿನ ಪ್ರಮೋಷನ್ಸ್ ಅಲ್ಲಿ ಅವರು ಭಾಗಿಯಾಗಿದ್ರು. ವೆರಿ ಥ್ಯಾಂಕ್ಫುಲ್ ಫಾರ್ ಯು ಮಾಸ್ಟರ್. ನಿಮ್ ಜೊತೆ ಒಂದು ಫೈಟ್ ಮಾಡಿದೀವಿ. ಆಬ್ವಿಯಸ್ಲಿ ನಮ್ದು ಮಾಸ್ಟರ್ದು ಅಷ್ಟೊಂದು ಏನು ಇಲ್ಲ ಕೆಲಸ, ಅವ್ರ ಪಾಪ ಎಲ್ಲ ಜೈದ್ ಅವ್ರ ಜೊತೆನೆ ಕೆಲಸ, ಬಟ್ ಅವ್ರ ಜೊತೆ ಕ್ರಿಕೆಟ್ ಆಡಿರೋ ನೆನಪು ನನಗೆ ಸದಾ ಕಾಲ ನನ್ನ ಮೆಮರಿಯಲ್ಲಿ ಇರುತ್ತೆ. ಕೊನೆಯದಾಗಿ ಎಲ್ಲ ಮಾಧ್ಯಮದವ್ರಿಗೆ ಇದೆ ಕೇಳೋದು, ಜನವರಿ 23ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮ ಮೂಲಕ ನಮ್ಮ ಆಡಿಯನ್ಸ್ಗೆ ನೀವು ರೀಚ್ ಮಾಡಿಸ್ಬೇಕು. ಇನ್ನೊಂದು ವಿಷಯ ಹೇಳ್ಬೇಕು ಆನಂದ್ ಆಡಿಯೋ ಬಗ್ಗೆ. ಯಾವ್ದೇ ಯಂಗ್ಸ್ಟರ್ಗೆ ಇರ್ಬೋದು, ಆನಂದ್ ಆಡಿಯೋ ಅಂದ್ರೆ ನಾವು ಚಿಕ್ಕವರಿಂದ ಸಿನಿಮಾ ನೋಡ್ಕೊಂಡ್ ಬಂದಾಗ ಪ್ರೆಸೆಂಟೆಡ್ ಬೈ ಆಡಿಯೋ ಆನ್ ಆನಂದ್ ಆಡಿಯೋ ಅಂತ ಬರುತ್ತೆ. ಅದು ನನ್ನ ಸಿನಿಮಾಗಳಲ್ಲಿ ಇರೋದಕ್ಕೆ ನನಗೆ ಒಂದು ದೊಡ್ಡ ಹೆಮ್ಮೆ. ಸರ್ ಇಲ್ಲ, ಬಟ್ ಈ ಒಂದು ಕೂಗು ಅವ್ರಿಗೆ ಡೆಫಿನೆಟ್ಲಿ ಕೇಳಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರನ್ನೂ ಬಿಟ್ಟಿಲ್ಲ ಅನ್ಸುತ್ತೆ. ನಾವು ಪ್ರಮೋಷನ್ಸ್ ಮಾಡುವಾಗ ಇಲ್ಲಿರೋರ್ ಬಗ್ಗೆ ನಾನು ಖಂಡಿತ ಮಾತಾಡಿದ್ದೀನಿ, ಬಟ್ ಜಯದ್ಗಿರೋ ಫ್ರೆಂಡ್ಸ್ ಅವ್ರು ಯಾರು, ಹಾರಿಸ್ ಇರ್ಬೋದು, ಅಸದ್ ಇರ್ಬೋದು, ಬಾಬು ಇರ್ಬೋದು, ಎವ್ರಿಬಡಿ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ, ಎಷ್ಟು ಅವ್ರ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು, ಅಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ. ಇಟ್ ಇಸ್ ಬಿಯಾಂಡ್ ವರ್ಡ್ಸ್. ಜಯದ್ ತುಂಬಾ ಲಕ್ಕಿ ಅಂತ ಅನ್ಸುತ್ತೆ ನಿಮ್ಮಂತ ಫ್ರೆಂಡ್ಸ್ ನ ಪಡೆಯೋಕೆ. ರಘು ಸರ್ ಹೇಳಿದ್ರು, ಬಟ್ ನಾನು ಕಣ್ಣಾರೆ ನೋಡಿದ್ದೀನಿ. Zaid, you're very lucky to have such kind of friends. ಇಷ್ಟೇ ನಾನು ಹೇಳಬೇಕಾಗಿದ್ದು. ಮುಂದೆಲ್ಲ ಮಾತು ಸಕ್ಸಸ್ ಮೀಟ್ ಅಲ್ಲಿ ಖಂಡಿತ ಮಾತಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.